ಸ್ವಾಮಿ 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 ಗಂಗೆ ಅಲ್ಲಪ್ಪ ಸ್ವಾಮಿ ಗಣಪತಿ ಗಾಡಿಯಲ್ಲಿ ಹೋಗ್ತಾ ಇದ್ದವರು ಅವರಿಗೆ ಕಾಲು ಬಂದದುಂಟು, ಅವರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಬಂದಿದೆ. ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಸ್ವಾಮಿಯ ಮಹಿಮೆ ಪ್ರತ್ಯಕ್ಷ ದರ್ಶನವಾಗುತ್ತದೆ ಎನ್ನುವ ಹಲವು ಸುದ್ದಿಗಳು ಎಲ್ಲೆಡೆ ಕೇಳಿಬರುತ್ತದೆ. ಅದೇ ಕಾರಣಕ್ಕಾಗಿಯೇ ಅಯ್ಯಪ್ಪ ಸ್ವಾಮಿಯ ಪ್ರಮುಖ ಕ್ಷೇತ್ರ ಶಬರಿಮಲೆಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ. ಇಂತಹುದೇ ಒಂದು ಪವಾಡ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬೆಳಕಿಗೆ ಬಂದಿದೆ. ಒಂದು ಶಬ್ದವನ್ನು ಮಾತನಾಡಲು ಆಗದ ಬಾಲಕನೊಬ್ಬ 1 ವರ್ಷದ ಹಿಂದೆ ಶಬರಿಮಲೆ ಏರಿದ. ಇದೀಗ ಮತ್ತೆ ಶಬರಿಮಲೆ ಏರಲು ಹೊರಟಿರುವ ಇವರು ಇದೀಗ ಮಾತನಾಡಲು ಆರಂಭಿಸಿದ್ದಾರೆ. ಆಸ್ತಿಕರಿಗೆ ಈ ವಿಚಾರ ನಂಬಿಕೆಯ ವಿಷಯವಾದರೆ ನಾಸ್ತಿಕರಿಗೆ ಇದೊಂದು ಚರ್ಚೆಯ ವಿಷಯವಾಗಿದೆ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡಲು ಕಷ್ಟಪಡುತ್ತಿದ್ದ ಪುತ್ತೂರು ನಿವಾಸಿ ಪ್ರಸನ್ನ ಇವರು ಕಳೆದ ವರ್ಷ ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಪುತ್ತೂರು ಇವರ ತಂಡದಲ್ಲಿ ಅಯ್ಯಪ್ಪ ಮಾಲೆ ಹಾಕಿ 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ರು. ಸುಮಾರು 48 ಮೈಲಿ ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ ಈ ಬಾಲಕ ಇದೀಗ ಮಾತನಾಡಲು ಆರಂಭಿಸಿದ್ದಾನೆ. ಒಂದು ಶಬ್ದ ಮಾತನಾಡಲು 1 ವರ್ಷಗಳ ಹಿಂದೆ ಚಡಪಡಿಸುತ್ತಿದ್ದ ಈ ಬಾಲಕ ಇಂದು ಅಯ್ಯಪ್ಪ ಸ್ವಾಮಿಯ ಶರಣು ಕರೆಯುತ್ತಿದ್ದಾನೆ. ಮೊದಲ ಬಾರಿಗೆ ಮಾಲೆ ಹಾಕಲು ಬಂದ ಸಂದರ್ಭದಲ್ಲಿ ಕೈ ಸನ್ನೆಯ ಮೂಲಕ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದ ಇವರು ಮಾತನಾಡಲು ಪ್ರಾರಂಭಿಸಿರುವುದು ಗುರುಸ್ವಾಮಿಗಳಿಗೆ ಸಂತಸ ತಂದಿದೆ. ಇಂತಹ ಹಲವು ಉದಾಹರಣೆಗಳು ಹಿರಿಯ ಅಯ್ಯಪ್ಪ ಮಾಲಾಧಾರಿಗಳು ಉದಾಹರಣೆಯ ಸಹಿತ ನೀಡುತ್ತಾರೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿಗೆ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡಲಿ ಕೈ ಭಾಷೆ ಮಾಡ್ತಾ ಇದ್ರು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷದಲ್ಲಿ. ಈ ಸಲ ಮಲೆ ಚೌಕಿಗೆ ಹೋಗುದು, ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅಲ್ಲ, ಅವನ ಇಚ್ಛೆ ಅಯ್ಯಪ್ಪಂದು. ಎಷ್ಟು ವರ್ಷ ಇದು 2ನೇ ವರ್ಷ. ನಿಮ್ಮ ಅನುಭವದಲ್ಲಿ ಇಂಥದ್ದಾಗಿದೆ? ಆಗಿದೆ. ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದವರು ಅವರಿಗೆ ಕಾಲು ಬಂದದುಂಟು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ರು, ಅವ್ರಿಗೆ ಬಂದರು. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ರು, ಅವರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಬಂದಿದೆ. ಇದು ನನಗೆ ಗೊತ್ತಿದ್ದ ವಿಷಯ. ಪುತ್ತೂರಿನ ಮಹಾಲಿಂಗೇಶ್ವರ ಐಟಿಐನಲ್ಲಿ 2ನೇ ವರ್ಷದ ಸಿವಿಲ್ ಡಿಪ್ಲೊಮಾ ಮಾಡುತ್ತಿರುವ ಪ್ರಸನ್ನ ವರ್ಷದ ಹಿಂದೆ ಒಂದು ಶಬ್ದವನ್ನು ಮಾತನಾಡದ ಸ್ಥಿತಿಯಲ್ಲಿದ್ದ. ಇದೀಗ ಈತನ ಸ್ವಭಾವದಲ್ಲಾದ ಬದಲಾವಣೆ ಆತನ ಮೇಲೆ ಅಯ್ಯಪ್ಪ ಸ್ವಾಮಿ ದಯೆ ತೋರಿದ್ದಾನೆ ಅನ್ನೋದು ಹಿರಿಯ ಅಯ್ಯಪ್ಪ ಮಾಲಾಧಾರಿಗಳ ಅಭಿಪ್ರಾಯವಾಗಿದೆ. ಫಸ್ಟ್ಗೆ ಏನಿಲ್ಲ, ಬರೀ ಚಿಕ್ಕವರು ಇರುವಾಗ ಅವರು ಬರ್ತಿದ್ರು. ಈಗ ಕಳೆದ ವರ್ಷ ಸಾಧಾರಣ ಒಂದು 3-4 ಸರಳೆಲ್ಲ ಕರೀತಿದ್ರು. ನಾವೀಗ ಫಸ್ಟಿಗೆ ಕರೆಯುವಾಗ ಈಗ ಒಂದು 7-8-10 ಕರೀತಾರೆ. ಕೆಲವು ಅರ್ಥ ಆಗ್ತದೆ, ಕೆಲವು ಅರ್ಥ ಆಗಲ್ಲ. ಅಂದರೆ ಕ್ರಮೇಣವಾಗಿ ಅಯ್ಯಪ್ಪನ ಆಶೀರ್ವಾದದಿಂದ ಬರ್ಬೋದಂತ ನಮ್ಮೊಂದು ಅನಿಸಿಕೆ. ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಅಂದರೆ ಈಗ ಗುರುಸ್ವಾಮಿ ಹೇಳಿದ್ರಲ್ಲ, ಇಂಥ ಪವಾಡಗಳೆಲ್ಲ ಪುತ್ತೂರಲ್ಲಿ ತುಂಬ ಇದೆ. ಒಂದು 4-5 ಒಂದು ಹೇಳಿದ್ರಲ್ಲ ಅವಾಗ. ಅದೇ ಬೇರೆ ನಮ್ಮ ಬಿರಿಯಲ್ಲಿ ನಮ್ಮದು 1 ವರ್ಷದಲ್ಲಿ ಒಂದು 45 ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ. ಫಸ್ಟಿಗೆ ಇನ್ಸಿಡೆಂಟ್ ಆಗಿದ್ದು ಶುರುವೆ ನೋಡ್ಬೇಕಿನ್ನು. ಅಂದರೆ 2 ವರ್ಷಕ್ಕೆ ಈಗ ಇವರು ಹೇಳಿದಾಗೆ 3ನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮೊಂದು ಅನಿಸಿಕೆ ಅಷ್ಟೇ.